ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ. ಮತ್ತು ಎಲ್ಲರೂ ತುಂಬ ವಿಕೃತವಾಗಿ ಖುಷಿ ಪಡ್ತಾ ಇದ್ದೀರಾ. ನಾನು ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ದೀನಿ. ಇಡೀ ಸೋಷಿಯಲ್ ಮೀಡಿಯಾ ತುಂಬ ತಿರುಪತಿ ಲಡ್ಡು ಗೋವಿಂದ ಗೋವಿಂದ ಗೋವಿಂದ, ತಿರುಪತಿ ಲಡ್ಡು ಗೋವಿಂದ. ಏನು ಸಂಭ್ರಮ. ಆ ಸಂಭ್ರಮದ ಬಗ್ಗೆ ಆಮೇಲೆ ಮಾತಾಡೋಣ. ತುಂಬ ಕನ್ಫ್ಯೂಷನಲ್ಲಿದ್ದಾರೆ ಕೆಲವರು. ಏನಾಯಿತು ತಿರುಪತಿ ಲಡ್ಡು ಕತೆ? ತಿರುಪತಿ ಲಡ್ಡಿನಲ್ಲಿ ದನದ ಕೊಬ್ಬು, ಮೀನಿನ ಎಣ್ಣೆ ಇರುವುದು ದೃಢಪಟ್ಟಿದೆ. ಲ್ಯಾಬ್ ವರದಿ ಬಂದ ಮೇಲೆ ಇಡೀ ಭಾರತ ದೇಶದಲ್ಲಿ ಮಾತ್ರ ಅಲ್ಲ, ತಿರುಪತಿ ತಿಮ್ಮಪ್ಪನ ಭಕ್ತಾದಿಗಳೆಲ್ಲ, ಅದರಲ್ಲೂ ತಿರುಪತಿಯ ಲಡ್ಡನ್ನು ತಿಂದವರೆಲ್ಲ ಒಂದು ರೀತಿಯ ಸಂಕಟಕ್ಕೆ ಬಿದ್ದಿದ್ದಾರೆ. ಏನಪ್ಪ ಇದು ದನದ ಕೊಬ್ಬಂತೆ ಮೀನೆಣ್ಣೆ ಅಂಥೇಳಿ ಅದನ್ನು ಅನೇಕರು ಸಂಭ್ರಮ ಪಡ್ತಿದ್ದೀರಿ. ವಿಕೃತವಾದಂಥ ಸಂತೋಷ, ಅದನ್ನು ಮಾತಾಡೋಣ ಸ್ನೇಹಿತರೆ. ಮೊಟ್ಟ ಮೊದಲಿಗೆ ತಿರುಪತಿ ಲಡ್ಡು ತಯಾರಿಸಬೇಕಾದ್ರೆ ದನದ ಕೊಬ್ಬನ್ನು ಹಾಕಿ ಮೀನಿನ ಎಣ್ಣೆ ಹಾಕಿ ಹಾಗೆ ಮಿಕ್ಸ್ ಮಾಡಿ ತಯಾರಿಸ್ತಿದ್ರಾ ಅನ್ನುವಂಥ ಪ್ರಶ್ನೆ ಹಲವರಲ್ಲಿದೆ. ಹಾಗಲ್ಲ, ಆ ತಿರುಪತಿ ಲಡ್ಡಿಗೆ ಮಿಕ್ಸ್ ಮಾಡುತ್ತಿದ್ದ ತುಪ್ಪ ಇತ್ತಲ್ಲ, ಆ ತುಪ್ಪದಲ್ಲಿ ದನದ ಕೊಬ್ಬು ಮತ್ತು ಮೀನಿನ ಎಣ್ಣೆಯ ಅಂಶ ಪತ್ತೆಯಾಗಿದೆ. ಇದೊಂದು ಕ್ಲಿಯರ್ ಮಾಡ್ಕೊಳ್ಳಿ ನೀಟಾಗಿ. ತಿರುಪತಿ ಲಡ್ಡಿಗೆ ಶತಮಾನಗಳ ಇತಿಹಾಸ ಇದೆ. ತಿರುಪತಿ ದೇವಸ್ಥಾನವನ್ನು ತಿರುಪತಿ ತಿರುಮಲ ದೇವಸ್ಥಾನ ನಡೆಸುತ್ತೆ. ಇವತ್ತಿಗೆ ಈ ತಿರುಪತಿ ಲಡ್ಡು ಯಾಕೆ ಕಲಬೆರಕೆ ಆಯಿತು? ಇದ್ರ ಹಿಂದೆ ಸಣ್ಣ ಸ್ಟೋರಿ ಇದೆ. ತಿರುಪತಿ ಲಡ್ಡಿಗೆ ತುಪ್ಪವನ್ನು ಪೂರೈಸ್ತಾ ಇದ್ದಿದ್ದು ಯಾರು ಹೇಳಿ? ನಂದಿನಿ. ಯಾವ ನಂದಿನಿ? ನಮ್ಮ ಕರ್ನಾಟಕದ ಅತ್ಯಂತ ಹೆಮ್ಮೆಯ ನಂದಿನಿ ತಿರುಪತಿಯ ಲಡ್ಡಿಗೆ ತುಪ್ಪವನ್ನು ಪೂರೈಸ್ತಾ ಇತ್ತು. ಭಾಳ ಚೆನ್ನಾಗಿತ್ತು, ಭಾಳ ಟೇಸ್ಟ್ ಆಗಿತ್ತು, ಚೆನ್ನಾಗಿ ನಡೀತಾ ಇತ್ತು. ತಿರುಪತಿ ಲಡ್ಡಿನಲ್ಲಿ ಏನೋ ಒಂದು ಅಂಶ ಮಿಕ್ಸ್ ಆಗ್ತಿದೆ, ಇದು ಸರಿಯಲ್ಲ, ಇದು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವಂತಹ ಒಂದು ಟಾಪಿಕ್ ಶುರುವಾಗಿದ್ದು, ತಿರುಪತಿ ಲಡ್ಡಿಗೆ ಕರ್ಪೂರವನ್ನು ಮಿಕ್ಸ್ ಮಾಡಿ ಭಕ್ತರಿಗೆ ಹಂಚುತ್ತಿದ್ದಂಥ ಪ್ರಕ್ರಿಯೆ ನಡೀತಿದ್ದಾಗ ಅವು ನೋಡಿ, ನಿಮ್ಗೆ ಗೊತ್ತಿರ್ಬೋದು, ನಾನು ತಿಂದಿದ್ದೀನಿ. ಒಂಥರ ಕರ್ಪೂರ ಸ್ಮೆಲ್ ಬರೋದು ಲಡ್ಡು ನೋಡಿ. ಕಾಲಕ್ರಮೇಣ ಆ ಸ್ಮೆಲ್ ಹೋಯಿತು. ಅಂದರೆ ಕರ್ಪೂರ ಮಿಕ್ಸ್ ಮಾಡ್ತಾಯಿದ್ರು ಪ್ರಸಾದ, ಭಕ್ತಿ, ಇನ್ನಿತರ ಹೆಸರಲ್ಲಿ. ಬಟ್ ಕರ್ಪೂರ ಒಂದು ಕೆಮಿಕಲ್ಲು. ಜಸ್ಟ್ ಕರ್ಪೂರವನ್ನು ತಿನ್ನೋಕ್ಕಾಗುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ, ಸಾಧ್ಯನೇ ಇಲ್ಲ. ಅದನ್ನು ಲಡ್ಡಿಗೆ ಮಿಕ್ಸ್ ಮಾಡ್ತಾಯಿದ್ರು. ಆವತ್ತಿನ ಸರ್ಕಾರ ಅದನ್ನು ನಿಷೇಧ ಮಾಡಿ ಇನ್ನು ಮುಂದೆ ಲಡ್ಡಿಗೆ ಕರ್ಪೂರವನ್ನು ಮಿಕ್ಸ್ ಮಾಡಿಬಿಡ್ರಪ್ಪ ಅಂಥೇಳಿ ಆದೇಶವನ್ನು ಹೊರಡಿಸುತ್ತೆ. ಈ ಹಂತದಲ್ಲಿ ಯಥೇಚ್ಛವಾಗಿ ಭಾಳ ದೊಡ್ಡ ಮಟ್ಟದಲ್ಲಿ ನಮ್ಮ ಹೆಮ್ಮೆಯ ನಂದಿನಿ ತುಪ್ಪವನ್ನು ಪೂರೈಕೆ ಮಾಡ್ತಾ ಇರುತ್ತೆ. ಗೌರ್ಮೆಂಟ್ ಬಂತು, ಜಗನ್ ಮೋಹನ್ ರೆಡ್ಡಿ. ಈ ಸರ್ಕಾರ ಬಂದಾಗ ಇವರೇನು ಮಾಡ್ತಾರೆ, ನಮಗೆ ನಂದಿನಿ ತುಪ್ಪ ಚೆನ್ನಾಗಿಲ್ಲ, ನಾವು ಬೇರೆ ತಗೊಳ್ತೀವಿ. ಸರ್ಕಾರದ ಸರ್ಕಾರ ನಡೆಸ್ತಿರುವಂತಹ ಒಂದು ದೇವಸ್ಥಾನ ಆಗಿರೋದ್ರಿಂದ ತಿರುಪತಿ ತಿರುಮಲ ದೇವಸ್ಥಾನ ಆಡಳಿತ ಮಂಡಳಿ ನಡೆಸ್ತಾ ಇದ್ರು ಕೂಡ ಸರ್ಕಾರದ ಸುಪರ್ದಲ್ಲಿರುವಂಥ ದೇವಸ್ಥಾನ ತಿರುಪತಿ ತಿಮ್ಮಪ್ಪ ದೇವಸ್ಥಾನ, ಭಾಳ ದೊಡ್ಡ ಆದಾಯ ಇರುವ ದೇವಸ್ಥಾನ. ಹೀಗಿರಬೇಕಾದ್ರೆ ನಂದಿನಿ ತುಪ್ಪ ಸರಿ ಇಲ್ಲ, ನಿಮ್ಮದು ಕ್ವಾಲಿಟಿ ಇಲ್ಲ, ಕ್ವಾಂಟಿಟಿ ಇಲ್ಲ ಅಂಥೇಳಿ ವ್ಯಥಾರೋಪವನ್ನು ನಮ್ಮ ಹೆಮ್ಮೆಯ ನಂದಿನಿ ಕಂಪನಿಯ ಮೇಲೆ, ನಂದಿನಿ ಸಂಸ್ಥೆಯ ಮೇಲೆ ಆರೋಪವನ್ನು ಹೊರಿಸಿದಂಥ ಜಗನ್ಮೋಹನ್ ಸರ್ಕಾರ ಮತ್ತು ತಿರುಪತಿ ತಿರುಮಲ ದೇವಸ್ಥಾನ ಆಡಳಿತ ಮಂಡಳಿ ಬೇರೆ ಕಡೆಯಿಂದ ತುಪ್ಪ ತೆಗೆದುಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈಗ ಲಡ್ಡಿನಲ್ಲಿ ದನದ ಕೊಬ್ಬು ಹಾಗೂ ಮೀನಿನ ಎಣ್ಣೆಯ ಅಂಶ ಪತ್ತೆಯಾಗಿದೆ ಅಂತ ಲ್ಯಾಬ್ ರಿಪೋರ್ಟ್ ಬಂದಿದೆ. ಅದ್ರ ಜೊತೆ ಸೋಯಾಬೀನ್ ಏನೇನೋ ಮಿಕ್ಸ್ ಆಗಿದೆ ಸಿಕ್ಕಾಪಟ್ಟೆ ಅಂತ ಹೇಳ್ಬಿಟ್ಟು ಏನೇನೋ ರಿಪೋರ್ಟ್ ಬಂದಿದೆಯಲ್ಲ. ಈ ರಿಪೋರ್ಟ್ ಬಂದಾಗ ಫಸ್ಟು ನಂದಿನಿ ಮೇಲೆ ಎಲ್ಲರೂ ಹಿಂಗೆ ಕಣ್ಣಾಕಿದ್ದು, ನಂದಿನಿ ಅಲ್ವಾ ತುಪ್ಪ ಪೂರೈಸೋದು, ಆ ತುಪ್ಪದಲ್ಲಿ ಇವೆಲ್ಲ ಮಿಕ್ಸ್ ಆಗಿದೆ ಅಂದಮೇಲೆ ನಂದಿನಿ ಕಂಪನಿಯೇ ಅದೆಲ್ಲ ಮಿಕ್ಸ್ ಮಾಡಿಬಿಟ್ಟು ತುಪ್ಪವನ್ನು ಪೂರೈಸ್ತಿದೆ ಅಂತ ಹೇಳ್ಬಿಟ್ಟು ಎಲ್ಲ ಹಿಂಗೆ ನೋಡಿದ್ರು. ಬಟ್ ನಂದಿನಿ ಸಂಸ್ಥೆ ತುಪ್ಪ ಸರಿಯಿಲ್ಲ ಅನ್ನುವಂತಹ ಕಾರಣವನ್ನು ನೀಡಿ ನಂದಿನಿ ಸಂಸ್ಥೆಯಿಂದ ಬೇರೊಬ್ಬರಿಗೆ ಅಗ್ಗದ ಬೆಲೆಯಲ್ಲಿ ತುಪ್ಪವನ್ನು ಖರೀದಿ ಮಾಡೋದಕ್ಕೆ ಅಲ್ಲಿನ ಆಡಳಿತ ಮಂಡಳಿ, ಅಲ್ಲಿನ ಸರ್ಕಾರ, ಜಗನ್ ಸರ್ಕಾರ ನಿರ್ಧಾರವನ್ನು ಮಾಡುತ್ತೆ. ಆ ತುಪ್ಪವನ್ನು ಬಳಸಿ ಲಡ್ಡನ್ನು ತಯಾರಿಸೋದಕ್ಕೆ ಶುರು ಮಾಡ್ತಾರೆ. ನಂದಿನಿ ಕಾಂಟ್ರಾಕ್ಟ್ ಮುಗಿದು ಹೋಗಿ 4 ವರ್ಷ ಆಗಿದೆ. ಈಗ ಚಂದ್ರಬಾಬು ನಾಯ್ಡು ಗೌರ್ಮೆಂಟ್ ಬಂದ ಮೇಲೆ ವಾಪಸ್ಸು ನಂದಿನಿಯಿಂದ ತುಪ್ಪವನ್ನು ಖರೀದಿ ಮಾಡುವಂತಹ ಪ್ರಕ್ರಿಯೆಗೆ, ಅಗ್ರಿಮೆಂಟಿಗೆ ಮುಂದಾಗಿದ್ದಾರೆ ಅಂತ ಕೇಳ್ಪಟ್ಟೆ. ಹೆಚ್ಚು ಕಮ್ಮಿ ಪೂರೈಕೆನೂ ಆಗ್ತಾ ಇರ್ಬೋದು. ಆದರೆ ಈ ಮೂಮೆಂಟ್ ನಡೆಯೋದಕ್ಕಿಂತ ಮುಂಚಿತವಾಗಿ ಚಂದ್ರಬಾಬು ನಾಯ್ಡು ಅವರೇ ತಿರುಪತಿ ಲಡ್ಡಿನಲ್ಲಿ ಅದಕ್ಕೆ ಪೂರೈಕೆ ಆಗುತ್ತಿರುವಂಥ ತುಪ್ಪದಲ್ಲಿ ದನದ ಕೊಬ್ಬು ಮತ್ತು ಮೀನೆಣ್ಣೆಯ ಅಂಶ ಇದೆ ಅಂತ ಹೇಳಿಬಿಟ್ಟು ಜಗನ್ಮೋಹನ್ ಸರ್ಕಾರ, ಅಂದರೆ ಹಿಂದಿನ ಜಗನ್ಮೋಹನ್ ಸರ್ಕಾರದ ವಿರುದ್ಧ ಆರೋಪವನ್ನು ಮಾಡ್ತಾರೆ. ಅಲ್ಲಿಂದ ಅದು ಲ್ಯಾಬಿಗೆ ಹೋಗೋದು, ಲ್ಯಾಬಲ್ಲಿ ಆ ಲಡ್ಡುವಿನ ಗುಣಮಟ್ಟದ ಪರೀಕ್ಷೆ ನಡೆಯೋದು,
ವರದಿ ಕೂಡ ಈಗ ಬಂದಿರೋದು. ಸ್ನೇಹಿತರೆ, ಇಷ್ಟೇ ಸ್ಟೋರಿ. ನಂದಿನಿ ಲಡ್ಡುನ ಹಿಂದೆ ಅಗ್ಗದ ಬೆಲೆಗೆ ತುಪ್ಪ ತಗೊಂಡಿದ್ದಾರೆ. ಎಲ್ಲ ದುಡ್ಡು ಮಾಡಕ್ಕೆ ಬಿದ್ದರು. ಕೋಟ್ಯಾಂತರ ಭಕ್ತರು ಪ್ರತಿದಿನ ಆ ಲಡ್ಡನ್ನು ತಿಂತಾರಂತೆ. ಸುಮಾರು 18 ಲಕ್ಷ 20 ಲಕ್ಷ ಭಕ್ತರಿಗೆ ಪ್ರತಿದಿನ ಅದು ಪೂರೈಕೆ ಆಗುತ್ತಂತೆ. ಅಂದರೆ ಎಷ್ಟು ಕೋಟಿ ಜನ ಆ ಲಡ್ಡನ್ನು ತಿಂದಿದ್ದಾರೆ ಅಂತ ಲೆಕ್ಕನೇ ಇಲ್ಲ. ಒಳ್ಳೆ ತುಪ್ಪ ಸಿಗ್ತಾ ಇತ್ತು. ಅದಕ್ಕಿಂತ ಕಡಿಮೆ ಬೆಲೆಗೆ ಎಲ್ಲಾದರೂ ಒಂದು ತುಪ್ಪ ಸಿಗುತ್ತಂತ ಕಾಯ್ತಾ ಇದ್ರು. ನಿಮ್ಮ ತುಪ್ಪ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಇವರ ಕಾಂಟ್ರಾಕ್ಟ್ ನಾನು ಕ್ಲೋಸ್ ಮಾಡಿ ಇವರ ಅಗ್ರಿಮೆಂಟ್ನ ಮುಗಿಸಿ ಇನ್ನೊಂದು ಕಡೆ ಅಗ್ರಿಮೆಂಟ್ ಮಾಡಿಕೊಂಡು ಕಡಿಮೆ ಬೆಲೆಗೆ ತುಪ್ಪ ಪೂರೈಸೋನು ಹೆಂಗೆ ಪೂರೈಸ್ತಾನೆ? ಅದಕ್ಕೆ ದನದ ಕೊಬ್ಬು ಹಾಕ್ತಾನೆ, ಮೀನೆಣ್ಣೆನೂ ಹಾಕ್ತಾನೆ. ಬರಬೇಕಲ್ಲ, ಪಸೆ ಕಾಣಿಸ್ಬೇಕಂದಿದ್ದಕ್ಕೆ ಮೀನೆಣ್ಣೆ, ದನದ ಕೊಬ್ಬು. ಬೆಂಗಳೂರಿನಲ್ಲಿ ಕೆಲವು ಕಡೆ ದನದ ಕೊಬ್ಬಿನಲ್ಲಿ ದಾಲ್ಡ ರೆಡಿ ಮಾಡ್ತಾರೆ ಅನ್ನುವಂಥ ಅನೇಕ ಸ್ಟಿಂಗ್ ರಿಪೋರ್ಟ್ಗಳನ್ನು ನಾವು ನೋಡ್ತಾ ಬಂದಿದ್ದೀವಿ. ಹಾಗಾಗಿ ದನದ ಕೊಬ್ಬು ತುಪ್ಪದಂಥ ಉತ್ಪನ್ನಗಳನ್ನು, ದಾಳದಂಥ ಉತ್ಪನ್ನಗಳನ್ನು, ಬೆಣ್ಣೆಯಂಥ ಉತ್ಪನ್ನಗಳನ್ನು ಮಾಡೋದಕ್ಕೆ ಭಾಳ ದೊಡ್ಡ ಮಟ್ಟದಲ್ಲಿ ಬಳಸ್ಕೋತಾರೆ. ಆ ಥರದೇ ಒಂದು ಕಂಪನಿ, ಆ ಥರದೇ ಒಂದು ಯಾವುದೋ ಒಂದು ಸಂಸ್ಥೆಗೆ ಇವರು ಅಗ್ರಿಮೆಂಟ್ ಮಾಡಿಕೊಟ್ಟು ಅವರಿಂದ ತುಪ್ಪ ಪಡ್ಕೊಳ್ತಾ ಇದ್ರು ಕಡಿಮೆ ಬೆಲೆಗೆ. ಅಲ್ಲಿ ಬೆಲ್ ತೋರಿಸೋದು, ಲೆಕ್ಕ ತೋರಿಸೋದೆಲ್ಲ ದೊಡ್ಡದೇ ಬೇಕಲ್ಲ. ಆಮದನಿ ಎಲ್ಲರೂ ಅವ್ರವ್ರ ಉದ್ಧಾರ ಆಗೋದಕ್ಕೋಸ್ಕರ ಭಕ್ತರು ಅಂತ ಇರ್ತಾರಲ್ಲ, ಆ ಅಮಾಯಕರ ಮೇಲೆ ದಾಳಿ ಮಾಡ್ತಾರೆ, ಅವ್ರ ಆರೋಗ್ಯದ ಮೇಲೆ ದಾಳಿ ಮಾಡ್ತಾರೆ. ಇದಿಷ್ಟು ಲಡ್ಡುವಿನ ಕಥೆ. ಆದರೆ ಈಗ ವಿಕೃತ ಸಂತೋಷದ ವಿಚಾರಕ್ಕೆ ಬರೋಣ. ತುಂಬ ಜನ ಭಾಳ ಸಂಭ್ರಮ. ಹೆಂಗಪ್ಪ, ತಿರುಪತಿ ಲಡ್ಡು ಗೋವಿಂದ 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 ಎಲ್ಲ ಏನು ಹಾಡು ಮೇಲೆ ಹಾಡು ಹಾಕ್ತಾ ಇದ್ದಾರೆ. ನಾಸ್ತಿಕರಂತೂ ಕೇಳೋದೇ ಬೇಡ. ಅಂದರೆ ದೇವ್ರು ನಂಬ್ದಿರೋರು ನೋಡಿದ್ರಾ, ನೀವು ಎಂಥ ಲಡ್ಡು ತಿಂತಾ ಇದ್ರಿ, ಎಂಥ ಲಡ್ಡದು, ಮಿಕ್ಸ್ ಲಡ್ಡು. ಅದು ಹಿಂದೂಗಳು. ನೀವು ತಿರುಪತಿ ತಿಮ್ಮಪ್ಪನ ಭಕ್ತರು ಯಾರು, ಮುಸಲ್ಮಾನರಾ? ಹಿಂದೂಗಳು ಅಂದರೆ ಯಾರು? ದನವನ್ನು ಅಂದರೆ ಗೋವನ್ನು ಪೂಜೆ ಮಾಡೋರು. ಅಯ್ಯೋ, ದೇವರ ಭಕ್ತಿಯ ಹೆಸರಿನಲ್ಲಿ ನೀವು ಇಲ್ಲಿವರೆಗೂ ಗೋವಿನ ಕೊಬ್ಬನ್ನೇ ತಿಂತಾ ಇದ್ರಲ್ಲಪ್ಪ ಅಂತ ಹೇಳ್ಬಿಟ್ಟು ಸಂಭ್ರಮದ ಪೋಸ್ಟ್ಗಳನ್ನೆಲ್ಲ ಕೆಲವರು ಹಾಕ್ತಾಯಿದ್ದಾರೆ. ಇನ್ನು ಕೆಲವು ಮುಸಲ್ಮಾನರು ಅವರಿಗೂ ಇದು ಖುಷಿ. ಹೆಂಗೆ ತಿರುಪತಿ ಲಡ್ಡಿನಲ್ಲಿ ದನದ ಕೊಬ್ಬು ಅಂತೂ ಹೆಂಗೋ ಇಂಡೈರೆಕ್ಟ್ ಆಗಿ ತಿನ್ನೋ ಥರ ಆಯ್ತಾ? ಇಂಡೈರೆಕ್ಟ್ ಆಗಿ ದೇವರು ತಿನ್ನೋ ಥರ ಮಾಡಿದ್ನಾ? ಹೆಂಗೆ ಏನು ಸಂಭ್ರಮ, ಏನು ಖುಷಿ. ಒಂದು ಸಲ ದೋಸೆನ ತಿರುವು ಹಾಕಿ ಮುಸಲ್ಮಾನನಿಗೆ ಇವತ್ತು ತಿರುಪತಿ ಲಡ್ಡಿನಲ್ಲಿ ದನದ ಕೊಬ್ಬಿದೆ, ಮೀನೆಣ್ಣೆ ಇದೆ, ಅದನ್ನು ಕೋಟ್ಯಾಂತರ ಹಿಂದೂ ಭಕ್ತರು ತಿಂದರು ಅನ್ನೋದು ಸಂತೋಷದ ವಿಚಾರವೇ ಆದರೆ ಲಡ್ಡು ಜಿಹಾದು, ಆ ಜಿಹಾದು, ಈ ಜಿಹಾದು, ಆ ಸಾಧ್ಯತೆಗಳ ಬಗ್ಗೆ ಆಮೇಲೆ ಮಾತಾಡೋಣ. ಆ ಥರದೊಂದು ವಿಕೃತವನ್ನು ನಾವು ಬದಿಗಿಟ್ಟು ಚರ್ಚೆ ಮಾಡೋಣ. ಆದರೆ ಕೋಟ್ಯಾಂತರ ಭಕ್ತರು, ನಾನ್ ವೆಜ್ ತಿನ್ನದಂಥ ಭಕ್ತರು, ಗೋಮಾತೆಯನ್ನು ಪೂಜೆ ಮಾಡುವಂತಹ ಭಕ್ತರು, ದನದ ಮಾಂಸವನ್ನು ತಿನ್ನದ ಭಕ್ತರು, ಅವರಿಗೆ ತಾವು ತಿಂತಾ ಇದ್ದ ಲಡ್ಡಿನಲ್ಲಿ ದನದ ಕೊಬ್ಬಿತ್ತು, ಮೀನೆಣ್ಣೆ ಇತ್ತು. ಅದನ್ನು ಒಂದು ಸಲ ಅವರು ನೆನೆಸ್ಕೊಂಡ್ರೆ ಅವ್ರಿಗೆ ಹೇಗಾಗ್ಬೋದು, ಯಾವ ಥರ ಆಗ್ಬೋದು ಅವ್ರ ಪರಿಸ್ಥಿತಿ ಒಂದು ಸಲ ಯೋಚನೆ ಮಾಡಿ. ಅದಕ್ಕೆ ದೋಸೆ ತಿರುವು ಹಾಕಿ ಮದರಸದ ಒಂದು ಹಬ್ಬದ ಕಾರ್ಯಕ್ರಮದಲ್ಲಿ ಮಾಡಿದ ಬಿರಿಯಾನಿಯಲ್ಲಿ ಹಂದಿಯ ಕೊಬ್ಬಿತ್ತು ಅಂತ ಏನಾದರೂ ನ್ಯೂಸ್ ಬಂತಪ್ಪ, ಬರಲ್ಲ, ಅವೆಲ್ಲ ಅವಕಾಶ ಇಲ್ಲ, ಬಂತಪ್ಪ. ಆವಾಗ ಇದೇ ಥರ ಒಂದಿಷ್ಟು ಜನ ಹಿಂದೂ ಭಕ್ತರು ಅದನ್ನು ಸಂಭ್ರಮ ಪಟ್ಟರೆ ಹೆಂಗೆ? ಸಾಬ್ರ ಬಿರಿಯಾನಿಯಲ್ಲಿ, ಸಾಬ್ರ ಮಸೀದಿಯಲ್ಲಿ ಬಿರಿಯಾನಿ ಅಂತೆ, ಅದರಲ್ಲಿ ಹಂದಿ ಕೊಬ್ಬಂತೆ ಅಂತ ಹೇಳ್ಬಿಟ್ಟು ಸಂಭ್ರಮ ಪಟ್ಟರೆ ಖುಷಿ ಆಗ್ತದಾ? ಯಾವತ್ತೂ ಭಾವನೆಗಳ ಜೊತೆ ನಾವು ಆಟ ಆಡಬಾರ್ದು, ಭಾವನೆಗಳಿಗೆ ಬೆಲೆ ಕೊಡಬೇಕು. ಅದು ಆಗಬಾರ್ದಾಗಿತ್ತು, ಅದಾಗಿದೆ ಅಂದಮೇಲೆ ಇಲ್ಲಿ ಭಕ್ತರದ್ದು ಏನು ತಪ್ಪಿದೆ? ಈಗ ನಾಸ್ತಿಕರಿದ್ದೀರಿ, ನೀವು ದೇವ್ರು ನಂಬಲ್ಲ, ಅದು ನಿಮ್ಮ ಅಭಿರುಚಿ. ದೇವ್ರು ನಂಬೋದು ಬಿಡೋದು ನಿಮ್ಮಿಷ್ಟ. ಹಾಗಂತ ಇಲ್ಲಿ ದೇವರ ವಿಷಯ ಬಂದಿಲ್ಲ. ಇಲ್ಲಿ ತಿರುಪತಿ ತಿಮ್ಮಪ್ಪನ ಚರ್ಚೆ ನಡೀತಿಲ್ಲ, ಒಂದು ಫುಡ್ಡಿನ ಚರ್ಚೆ ನಡೀತಾ ಇರೋದು. ಒಂದು ಆಹಾರ, ಅದನ್ನು ಭಕ್ತರಾದರೂ ತಿನ್ನಲಿ, ನೀವಾದರೂ ತಿನ್ನಲಿ, ನಾವಾದರೂ ತಿನ್ನಲಿ. ಆದರೆ ಅದರೊಳಗಡೆ ಒಂದು ಕಲಬೆರಕೆ ಇತ್ತು. ಈಗ ನಾನು ದನದ ಮಾಂಸವನ್ನೇ ತಿನ್ನಲ್ಲ, ಅದರಲ್ಲಿ ದನದ ಕೊಬ್ಬು ಮಿಕ್ಸ್ ಆಗಿರೋಂತಹ ಲಡ್ಡನ್ನು ನಾನು ತಿಂದಿದ್ದೀನಿ ಅಂತ ಅನಿಸಿದ್ರೆ ನನಗೆಷ್ಟು ಬೇಜಾರಾಗುತ್ತೆ, ಏನೊಂಥರ ಸಂಕಟ ಆಗ್ತದೆ. ಅಂದಮೇಲೆ ಕಂಪ್ಲೀಟಾಗಿ ಗೋವನ್ನು ಪೂಜೆ ಮಾಡೋರಿಗೆ, ಗೋಮಾಂಸದಿಂದ ಬಹಳ ದೂರ ಇರೋರಿಗೆ ಯಾವ ಥರದಲ್ಲಿ ಸಂಕಟ ಆಗ್ಬೋದು ಒಂದು ಸಲ ಯೋಚನೆ ಮಾಡಿ. ಸ್ಪೆಷಲಿ ಮುಸಲ್ಮಾನರು ಯಾಕೆ ಹೇಳಿದೆ ಅಂದರೆ, ಹಂದಿ ಮಾಂಸ ವರ್ಜ್ಯ, ನಿಮಗೆ ತಿನ್ನಬಾರ್ದು ಅಂತ ಇದೆ. ಅಂದಮೇಲೆ ಇನ್ನೊಬ್ಬರ ಸಂಕಟವನ್ನು ನಾವು ಅರ್ಥ ಮಾಡಿಕೊಂಡು ಅದನ್ನು
ಸಂಭ್ರಮ ಪಡದೆ, ವಿಕೃತವಾಗಿ ಸಂತೋಷ ಪಡದೆ, ಆ ಥರದ ಒಂದು ತಪ್ಪು ಯಾಕಾಯಿತು, ಯಾರು ಮಾಡಿದ್ರು, ಯಾರ್ಯಾರು ದುಡ್ಡು ಮಾಡೋದಕ್ಕೋಸ್ಕರ ಈ ಥರ ಕೋಟ್ಯಾಂತರ ಜನರ ಭಾವನೆಗಳ ಜೊತೆ ಆಟ ಆಡಿದ್ರು ಅನ್ನೋದ್ರ ಬಗ್ಗೆ ಬರಿತಾ ಹೋಗಿ. ಆಗ ಸಮಾಜದಲ್ಲಿ ಏನಾಗ್ತದೆ, ಒಂದು ಅಬ್ಸರ್ವೇಷನ್ ಆಗುತ್ತೆ. ಏನಾಗಲಪ್ಪ, ನಮ್ಮಂಥ ಕೋಟ್ಯಾಂತರ ಜನರ ಭಕ್ತರ ಭಾವನೆಗಳಿಗೆ ಆದಂಥ ಘಾಸಿಗೆ ಒಂದಿಷ್ಟು ಬೇರೆ ಬೇರೆ ಸಮುದಾಯದವರು ಕೂಡ ಸ್ಪಂದಿಸ್ತಿದ್ದಾರೆ, ಸಂಕಟ ಪಡ್ತಾ ಇದ್ದಾರೆ, ತನಿಖೆ ಆಗಬೇಕು ಅಂತ ಒತ್ತಾಯಿಸ್ತಿದ್ದಾರೆ, ಜಗನ್ ಗೌರ್ಮೆಂಟನ್ನ ಬಾಯಿ ಬಂದಂಗೆ ಬೈತಾ ಇದ್ದಾರೆ. ಇದು ಖುಷಿ. ಆಗೇನಾಗುತ್ತೆ ಗೊತ್ತಾ, ಈ ಸಾಮರಸ್ಯ ಸಹಬಾಳ್ವೆಯ ತೌಡು ಕೊಡ್ತಾ ಇರ್ತೀವಲ್ಲ ನಮ್ಮಂಥವ್ರು, ನಮಗೆ ಕೆಲಸ ತುಂಬ ಸುಲಭ ಆಗ್ತದೆ. ಅದು ಬಿಟ್ಟು ಅವ್ರ ಸಂಕಟದಿಲ್ಲದಾಗ ನೀವು ಸಂಭ್ರಮ ಪಡೋದು, ನೀವು ಸಂಕಟದಿಲ್ಲದಾಗ ಅವ್ರು ಸಂಭ್ರಮ ಪಡೋದು, ಈ ವ್ಯಂಗ್ಯ ಕುಚೇಷ್ಟೆಗಳನ್ನು ಬಿಟ್ಟು ಪ್ರಾಬ್ಲಮ್ಸ್ ಅರ್ಥ ಮಾಡ್ಕೊಳ್ಳಿ, ಸಂಕಟವನ್ನು ಅರ್ಥ ಮಾಡ್ಕೊಳ್ಳಿ. ಆಗ ಮಾತ್ರ ನಾವೆಲ್ಲರೂ ಒಂದೇ ದೋಣಿಯಲ್ಲಿ ಪ್ರಯಾಣ ಮಾಡಿ ದಡ ಮುಟ್ಟೋದಕ್ಕೆ ಸಾಧ್ಯ. ಇಲ್ಲ ಅಂದರೆ ದೋಣಿ ಮುಳುಗುತ್ತೆ, ನೀವು ತೇಲ್ತೀರ, ಈಜು ಬಂದೊಂದು ದಡ ಸೇರ್ತಾನೆ, ಇಲ್ಲ ಮುಳುಗಿ ಸಾಯ್ತೀರ. ಇಷ್ಟೇ ಆಗೋದು. ಅರ್ಥ ಮಾಡ್ಕೊಳ್ಳಿ. ಇದು ತಿರುಪತಿ ಲಡ್ಡು ಗೋವಿಂದ ಅನ್ನೋ ಕತೆ. ನಮಸ್ಕಾರ.